ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯವರ ಪುಣ್ಯಕ್ಷೇತ್ರ. ಮಂತ್ರಾಲಯ ದರ್ಶನ ಪ್ರವಾಸಿಗರು ಪಡೆಯಿರಿ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯವರ ಪುಣ್ಯಕ್ಷೇತ್ರ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ನೋಡಿ, ಮಂತ್ರಾಲಯ ದೇವಸ್ಥಾನದ ಆವರಣ. ಇಲ್ಲಿ ಭಕ್ತಾದಿಗಳು ಹೊರವಲಯದಿಂದ ರಾಘವೇಂದ್ರ ಸ್ವಾಮಿಯವರ ದರ್ಶನ ಪಡೆಯಬಹುದು. ಹಾಗೂ ಸುತ್ತಮುತ್ತಲಿನ ಏನು ಈ ಒಂದು ಗೋಡೆಗಳಲ್ಲಿ ರಾಘವೇಂದ್ರ ಸ್ವಾಮಿಯವರು ಮತ್ತು ಈ ಒಂದು ಪುಣ್ಯಕ್ಷೇತ್ರದ ಫಲವಾಗಿ ಇಲ್ಲಿ ಆಗಿರ್ತಕ್ಕಂಥ ಒಂದು ಇತಿಹಾಸಗಳನ್ನು ಈ ಒಂದು ವಾಲ್ಗಳಲ್ಲಿ ಅಳವಡಿಸಲಾಗಿರ್ತದೆ. ಸೊ ಈ ಒಂದು ಗೋಡೆಗಳಲ್ಲಿ ಅಳವಡಿಸಲಾಗಿರ್ತದೆ. ಮಂತ್ರಾಲಯ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳು ಒಮ್ಮೆ ಇಲ್ಲಿ ನಮ್ಮ ಒಂದು ಮಹತ್ವವನ್ನು ತಿಳಿಯಬೇಕಿದ್ದಲ್ಲಿ ಮೊದಲಿನಿಂದ ಪ್ರಾರಂಭ ಮಾಡಿ ಆ ಒಂದು ಸ್ಥಳದಿಂದ ರಾಯರ ದರ್ಶನವನ್ನು ಪಡೆದು ಮೊದಲಿನಿಂದ ಪ್ರಾರಂಭ ಮಾಡಿ ಈ ಭಾಗವಾಗಿ ಒಂದೊಂದು ವಾಲ್ನಲ್ಲೂ ಸಹ ಒಂದೊಂದು ಮಹಿಮೆಯನ್ನು ಮಂತ್ರಾಲಯ ಪುಣ್ಯಕ್ಷೇತ್ರದ ಫಲವಾಗಿ ನೀಡಿರ್ತಾರೆ. ಇಲ್ಲಿಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಇಲ್ಲಿನ ಒಂದು ಮಹತ್ವವನ್ನು ತಿಳಿಯಬಹುದು. ಹಾಗೂ ಈ ಒಂದು ರಾಘವೇಂದ್ರ ಸ್ವಾಮಿಯವರ ಮಂತ್ರಾಲಯದಿಂದ ಇನ್ನೂ 5 ಪ್ರವಾಸಿ ತಾಣಗಳಿಗೆ ಹೊರವಲಯದಲ್ಲಿರ್ತಕ್ಕಂಥ ಆಟೋ ರಿಕ್ಷಾದವರು ಮತ್ತು ತುಫಾನ್ ಜೀಪ್ ಚಾಲಕರು ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ 130 ರೂಪಾಯಿಯಂತೆ ಹಣವನ್ನು ಪಾವತಿ ಮಾಡಬೇಕಾಗತ್ತೆ. ಸುಮಾರು 5 ಪ್ರವಾಸಿ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾರೆ. ಬಂಧುಗಳೇ ನೋಡಿ, ಮಂತ್ರಾಲಯ ದೇವಾಲಯದ ದರ್ಶನ ಪಡೆದುಕೊಳ್ಳಿ. ಇಲ್ಲಿ ಜ್ಯೋತಿಯ ಆಗಮನವಾಗತ್ತೆ ಅಂತ ನಮ್ಮ ಸ್ನೇಹಿತರು ಹೇಳಿದರು. ಅದರಂತೆ ಜ್ಯೋತಿ ಪ್ರಜ್ವಲಿಸ್ತಾ ಇರ್ತಕ್ಕಂಥ ವಿಡಿಯೋ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಐತೆ. ಇಲ್ಲಿ ಪ್ರಸಾದವನ್ನು ನೀಡಲಾಗುತ್ತೆ. ಇಲ್ಲಿ ಒಂದು ಸೇವಾ ಬುಕ್ಕಿಂಗ್ ಕೌಂಟರ್ಗಳು ಸಹ ಇದೆ. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ನೋಡಿ, ಈ ಒಂದು ಡಿಸ್ಪ್ಲೇನಲ್ಲಿ ರಾಘವೇಂದ್ರ ಸ್ವಾಮಿಯವರ ದರ್ಶನ ಪಡೆದುಕೊಳ್ಳಬಹುದು. ಹೊರವಲಯದಲ್ಲಿ ಇರ್ತಕ್ಕಂಥ ಡಿಸ್ಪ್ಲೇನಲ್ಲೇ ರಾಘವೇಂದ್ರ ಸ್ವಾಮಿಯವರ ದರ್ಶನ ಸಿಗುತ್ತೆ. ಇಲ್ಲಿ ಸುತ್ತಮುತ್ತ ಮಂತ್ರಾಲಯ ಪುಣ್ಯಕ್ಷೇತ್ರದ ಪ್ರತಿಫಲವಾಗಿ ಇಲ್ಲಿನ ಒಂದಷ್ಟು ಮಾಹಿತಿಗಳನ್ನು ನೀಡಿರ್ತಾರೆ. ಒಳ ವಲಯದಲ್ಲಿ ಏನು ದೇವಸ್ಥಾನದ ಆವರಣ ಸುತ್ತ ವಿಡಿಯೋ ಮಾಡೋಕ್ಕೆ ಅವಕಾಶ ಇರುತ್ತೆ. ಗರ್ಭಗುಡಿ ಅಂದರೆ ಒಳಭಾಗದಲ್ಲಿ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ಪಡಿಬೇಕಾದ್ರೆ ನಾವು ಕ್ಯಾಮರಾಗಳನ್ನು ಬಳಕೆ ಮಾಡುವಂತಿಲ್ಲ. ಮತ್ತು ಇಲ್ಲಿನ ಒಂದು ಪೂಜಾ ವಿಶೇಷ ಏನಪ್ಪ ಅಂದರೆ ಪುರುಷ ಭಕ್ತಾದಿಗಳು ಶರ್ಟ್ ಮತ್ತು ಬನಿಯನ್ನನ್ನು ತೆಗಿಬೇಕಾಗತ್ತೆ. ಪಂಚೆನಲ್ಲೇ ದರ್ಶನವನ್ನು ಪಡೆದು ಆಗಮಿಸಬೇಕು. ತಾವಿಲ್ಲಿ ವೀಕ್ಷಣೆ ಮಾಡಬಹುದು. ಮೇಲೆ ಒಂದು ಶಲ್ಯವನ್ನು ಹಾಕೊಳ್ಬೇಕಾಗತ್ತೆ. ಭಕ್ತಾದಿಗಳು ಪ್ರವಾಸಿಗರು ಈ ಒಂದು ಮಂತ್ರಾಲಯ ಪುಣ್ಯಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇಲ್ಲಿನ ಒಂದು ಪುಣ್ಯ ಫಲವನ್ನು ಪಡೆಯಿರಿ ಅಂತ ಈ ಒಂದು ವಿಡಿಯೋನ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.